ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಹೊಸ ರೆಸಿಪಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತಹ ಜುನಕಾನ ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡುಣ್ರಿ. ನೋಡಿದ್ರೇ ಬಾಯೊಳಗೆ ನೀರು ಬರುವಷ್ಟು ತಯಾರಾಗೈತಿ ಈ ಜುನಕ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು. ಮೊದಲಿಗೆ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು 2.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡುವಂಥ ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ರಿ, ಆ ಹಿಟ್ಟನ್ನು ತೊಗೋರಿ. ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ನಾಗುವಷ್ಟು ನೀರನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ನೀರು ಹಾಕ್ಕೊಂಡು ಕೈಲೇನೆ ಚೆನ್ನಾಗಿ ಗಂಟಿರ್ಲಾರ್ದಂಗೆ ಕಲಿಸ್ಕೋಬೇಕಾಗತ್ತೆ ರೀ. ಇದನ್ನು ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಟೈಮ್ ಹಿಡಿದ್ರೂ ಕೂಡ ಗಂಟಿರ್ಲಾರ್ದಂಗೆ ಇದನ್ನು ಕಲಿಸ್ಕೋಬೇಕ್ರಿ. ನಾವು ಮೇಲೆ ಈ ಹಿಟ್ಟನ್ನು ಎತ್ತಿ ಕೈ ಬಿಟ್ವಿ ಅಂತಂದ್ರೆ ಧಾರಾಳವಾಗಿ ಈ ಥರ ಜಾರಿ ಬೀಳಬೇಕು ಹಿಟ್ಟು. ಆ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು, ಈ ರೀತಿಯಾಗಿರಬೇಕು, ಗಟ್ಟಿಯಾಗಿರಬಾರ್ದಿದ್ದು. ಗಟ್ಟಿ ಆಯಿತು ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಇದಕ್ಕೆ ಯಾವುದೇ ರೀತಿ ಉಪ್ಪಾಗಲಿ ಖಾರ ಆಗಲಿ ಏನೂ ಹಾಕಬಾರ್ದ್ರಿ. ಹಂಗೆ ಪ್ಲೇನಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು. ಈಗ ನೋಡ್ತಾ ಇದ್ರಲ್ಲ, ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಒಂದು ಪಾತ್ರೆ ಇಟ್ಕೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಆವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಸಾಸಿವೆ ಕಾಳು ಚೆನ್ನಾಗಿ ಸಿಡಿಬೇಕು. ನಿಮ್ಗೆ ಜೀರಿಗೆ ಬೇಕಿತ್ತು ಅಂತಂದ್ರೆ ಜೀರಿಗೆ ಹಾಕೋರಿ. ನಂಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗಂಗಿಲ್ಲ ಅಂತೇಳಿ ಹಾಕಿಲ್ಲ. ಅದಾದಮೇಲೆ ಇದಕ್ಕೆ ಚೆನ್ನಾಗಿ ಹರಿದಿಟ್ಟಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಕರಿಬೇವು ಚೆನ್ನಾಗಿ ಸಿಡಿಬೇಕು. ಆಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಳಕತ್ತೀನಿ. ಇದು ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕ್ರಿ ಎಣ್ಣೆ ಒಳಗೆ. ಹಂಗನ ಇದು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಈರುಳ್ಳಿ. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದಾದಮೇಲೆ ಇದಕ್ಕೆ ಒಂದು 4ರಿಂದ 5 ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೆ ನಾ ಖಾರಕ್ಕೆ. ಇದನ್ನು ಮಿಕ್ಸಿ ಮಾಡಿ ಹಾಕ್ಕೋತಾರೆ. ಮಿಕ್ಸಿ ಮಾಡಿ ಹಾಕ್ಕೊಂಡ್ವಿ ಅಂತಂದ್ರೆ ಟೇಸ್ಟ್ ಅಷ್ಟೊಂದು ಬರಂಗಿಲ್ಲ. ಇದೇ ಥರನ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನಾನು ಹಸಿರು ಮೆಣಸಿಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೋತೀನಿ. ನೋಡ್ತಾ ಇರ್ಬೋದು. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ನಾನು ಒಂದು ಟೊಮ್ಯಾಟೊ ತೊಗೊಂಡೇನ್ರಿ, ಹುಳಿ ಟೊಮ್ಯಾಟೊ ತೊಗೊಂಡು ಹಾಕ್ಕೊಳಕತ್ತೀನಿ. ಇದಕ್ಕೆ ಹುಳಿ ಟೊಮ್ಯಾಟೊ ಬದಲಿ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ತಾರೆ. ಹುಣಸೆಹಣ್ಣು ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿರಂಗಿಲ್ಲ. ಈ ಜುನುಕಕ್ಕೆ ಟೊಮ್ಯಾಟೊ ಹಣ್ಣನ್ನು ಯೂಸ್ ಮಾಡ್ಬೇಕ್ರಿ. ಮಸ್ತಾಗಿರ್ತೈತಿ, ಚೆನ್ನಾಗೂ ಇರ್ತೈತಿ. ಟೇಸ್ಟ್ ಹಾಗೆ ಇರ್ತೈತಿ ರೀ ಇದು ಟೊಮ್ಯಾಟೊನ ಹಾಕೋದ್ರಿಂದ. ಸ್ವಲ್ಪ ಹುಳಿ ಭಾಳ ಆಗಿಬಿಡ್ತೈತಿ ಹುಣಸೆಹಣ್ಣು ಹಾಕೋದ್ರಿಂದ. ಹುಣಸೆಹಣ್ಣು ನಾವು ನಮ್ಮ ಕಡೆ ಎದಕ್ಕೆ ಯೂಸ್ ಮಾಡ್ತೀವಿ ರೀ, ಜುನುಕದ ವಡಿ ಅಂತಾರೆ ನೋಡ್ರಿ, ಅದಕ್ಕೆ ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ ರೀ, ಅದಕ್ಕೆ ಯೂಸ್ ಮಾಡ್ತಾರೆ. ಇದಕ್ಕೆ ಟೊಮ್ಯಾಟೊ ಹಣ್ಣನ್ನು ಹಾಕ್ಕೋಬೇಕ್ರಿ ಜುನುಕದ್ದು ಮಾಡಕ್ಕೆ. ಈಗ ಒಂದು ಅರ್ಧ ಗ್ಲಾಸ್ನಾಗುವಷ್ಟು ನೀರನ್ನು ಹಾಕ್ಕೊಂಡೇನ್ರಿ. ನೀರು ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮ್ಯಾಗ ಒಂದು ಚಿಟಕಿ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ನೋಡಿಕೊಂಡು ಹಾಕೋರಿ ಉಪ್ಪನ್ನು. ನೀವು ಎಷ್ಟು ಜನಕ್ಕೆ ಮಾಡಕತ್ತೀರಿ ನೋಡಿರಿ, ಅಷ್ಟು ನೋಡಿಕೊಂಡು ನೀರು. ಆಮೇಲೆ ನಾನು ಒಂದು 3 ಜನಕ್ಕೆ ಮಾಡಕತ್ತೀನಿ ನೋಡಿರಿ. 3 ಜನಕ್ಕೆ ಮಾಡುವಷ್ಟು ಇತ್ತಂತಂದ್ರೆ, ನೀವು ಮಾಡ್ಕೊಳಕತ್ತಿದ್ರಿ ಅಂತಂದ್ರೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕೋರಿ. ಮೊದಲ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಸಿಟ್ಕೊಂಡೇನಿ. ಕರೆಕ್ಟ್ ಆಗುತ್ತಿದೆ ಕನ್ಸಿಸ್ಟೆನ್ಸಿ. ಇವಾಗ ನೋಡ್ತಾ ಇದ್ರಲ್ಲ, ನೀರಿಗೆ ಕುದಿ ಬಂದೈತಿ. ಈ ಟೈಮ್ನೊಳಗೆ ನೀವು ಉಪ್ಪನ್ನು ಒಂದು ಸತಿ ನೋಡಿಕೊಂಡು ಮತ್ತು ಬೇಕಿದ್ರೆ ಹಾಕೋರಿ. ಇದಕ್ಕೆ ಬೆಲ್ಲಾಗಿಲ್ಲ ಏನೂ ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರೋಂಗಿಲ್ಲ. ಖಾರವಾಗಿರ್ಬೇಕಿದು ಜುನುಕ. ಇವಾಗ ಕಟ್ ಮಾಡಿಟ್ಟಿರುವಂತಹ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊದಲಿಗೆ ನಾವು ಕಲಸಿಟ್ಕೊಂಡಿದ್ವಲ್ರಿ, ಆ ಹಿಟ್ಟನ್ನು ಹಾಕ್ಕೊಂಡು ಬಿಡೋಣ್ರಿ. ನೋಡ್ತಾ ಇದ್ರಲ್ಲ, ಒಂದು ಕೈಲೇ ನಾವು ಇದನ್ನು ಹಾಕ್ಕೋತಾ ಇನ್ನೊಂದು ಕೈಲೇ ನಾವು ಈ ಥರ ಚಮಚಲ್ಲೇ ತಿರುಗಿಸ್ಕೋಬೇಕಾಗತ್ತೆ ನೋಡಿರಿ. ಹಿಂಗೆ ತಿರುಗಿಸ್ಕೊಂಡ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಜುನುಕ ರೆಡಿ ಆಗುತ್ತೆ. ಇದು ಕಲಸಿದ ತಕ್ಷಣ ಬಿಡಂಗಿಲ್ಲ ರೀ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ನಾವು ಪಳ ಅಂತ ಕುದಿಬೇಕ್ರಿ. ನೋಡ್ತಾ ಇದ್ರಲ್ಲ, ಪಳ ಅಂದ್ರೆ ಮೇಲ್ಗಡೆ ಎಷ್ಟು ಚೆಂದಂಗೆ ಇದು ಈ ರೀತಿ ಕುದಿಯಾಕತ್ತೈತೆ ನೋಡ್ರಿ. ನಾನು ತೋರಿಸ್ತೇನೆ ನಿಮ್ಗೆ. ಈ ರೀತಿ ಕುದಿಬೇಕ್ರಿ ಇದು. ಮೇಲ್ಗಡೆ ನೋಡ್ತಾ ಇದ್ರಲ್ಲ ಎಷ್ಟು ಚಂದ ಕುದಿತೈತಿ. ಇದೇ ರೀತಿನ ಕುದಿಬೇಕ್ರಿ. 1-2 ನಿಮಿಷ ಕುದಿಸ್ಕೊಳ್ಳೋನು. ಯಾಕಂದ್ರೆ ಹಿಟ್ಟಿನ ಹಸಿ ವಾಸನೆ ಹೋಗ್ಬೇಕಾಗಿರ್ತೈತಲ್ರಿ, ಅದಕ್ಕೋಸ್ಕರ. ಇಷ್ಟು ಕುದಿಸ್ಕೊಂಡ್ವಿ ಅಂತಂದ್ರೆ 1-2ರಿಂದ 3 ನಿಮಿಷ ಕುದಿಸ್ಕೊಳ್ಳೋನು. ಮುಚ್ಚಳನ ಮುಚ್ಚಿ 1-2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ್ರಿ. ಎಷ್ಟು ಚಂದ ಕಾಣತೈತಲ್ರಿ. ಇದು ಕಾಣೋಕ್ಕೂ ಚಂದ ಇರ್ತೈತಿ, ಆಮೇಲೆ ತಿನ್ನೋದಕ್ಕೂ ಚಂದ ಇರ್ತೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇದ್ರ ಕಾಂಬಿನೇಷನ್ ಮಸ್ತ್ ಇರ್ತೈತಿ ನೋಡ್ರಿ. ಹಾಗೇನೆ ಇದ್ರ ಜೊತೆಗೆ ಮೆಂತ್ಯ ಪಲ್ಯ ಇತ್ತು ಅಂತಂದ್ರೆ ಅದು ಕೂಡ ಮಸ್ತ್ ಆಗಿರ್ತೈತಿ. ಈಗ ಇದು ಇಷ್ಟು ಚಂದ ಕುದಿ ಆತೈತಲ್ರಿ, ಇದನ್ನು ನೋಡಿ ತೋರಿಸಿದೆ ನಾನು ನಿಮ್ಗೆ.
ಈಗ ಇದನ್ನ ಗ್ಯಾಸನ್ನು ಆಫ್ ಮಾಡ್ಕೋತೀನಿ ರೀ. ನೋಡ್ತಾ ಇರ್ಬೋದು ಗ್ಯಾಸನ್ನು ಆಫ್ ಮಾಡಿಕೊಂಡು ಮತ್ತು ನಾನು ಈ ಬಿಸಿಯಾಗಿರುವಂತಹ ಗ್ಯಾಸಿನ ಮೇಲೇ ಒಂದು 2 ನಿಮಿಷ ಇಡ್ತೀನಿ. ನೋಡ್ತಾ ಇದ್ರಲ್ಲ ಇನ್ನೂ ಎಷ್ಟು ಚಂದ ಕುದಿಯಾಕತ್ತೈತೆ ಅಂಥೇಳಿ. ಇಷ್ಟು ಕುದಿದಾದ್ಮೇಲೆ ನಾನು ಸರ್ವ್ ಮಾಡ್ಕೋತೀನಿ ತಾಟಿಗೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಾಗೈತಿ. ಇದಕ್ಕೆ ರೊಟ್ಟಿ ಕಾಂಬಿನೇಷನ್ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ ನಾನು, ಮಸ್ತಾಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.